ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ಬಂದು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರ್ಬೋದು ಅಥವಾ ಅನ್ನಭಾಗ್ಯದ ಯೋಜನೆಯಲ್ಲಿ ಆಗಿರ್ಬೋದು ಮೊದಲನೇ ಕಂತಿನ ಹಣದಿಂದ ಕೂಡ ನಮಗೆ ಹಣನೇ ಸಿಕ್ಕಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂಥವ್ರ ಸಂಖ್ಯೆನೂ ಇದ್ದಾವೆ. ನಾನು ಸುಮಾರು ಕಮೆಂಟ್ಸ್ಗಳಲ್ಲಿ ನೋಡಿದ್ದೀನಿ, ನಮ್ಗೆ ಯಾವುದು ಬಂದಿಲ್ಲ, ಬರುತ್ತಾ ಇಲ್ವಾ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಆಧಾರ್ ಸೀಟಿಂಗ್ನ ಮಾಡಿಸ್ಕೊಂಡಿದ್ದೀರಾ, NPCI ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದೀರಾ, ಬ್ಯಾಂಕ್ಗಳಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀರಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿದ್ದೀರಾ. ಸೊ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಉಚಿತ ಹಣನೂ ಬಂದಿಲ್ಲ. ನಮಗೆ ರೇಷನ್ ಕಾರ್ಡ್ದು ಅನ್ನಭಾಗ್ಯದ ಯೋಜನೆಯ ಪ್ರತಿ ಸದಸ್ಯರಿಗೆ 170 ರೂಪಾಯಿ ಹಣ ನಮಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳೋ ಸಂಖ್ಯೆನೂ ಇದ್ದಾವೆ. ಸೊ ಅಂಥವರಿಗೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಸರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಸಿಹಿ ವಿಚಾರವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ, ಈಗ 95% ಜನಗಳಿಗೆ ಸಿಕ್ಕಿ 5% ಜನಕ್ಕೆ ಸಿಕ್ಕಿಲ್ಲ ಅಂದರೂ ಕೂಡ ಬೇಜಾರಲ್ವಾ. ಈಗ ನನಗೆ ಬಂದಿದೆ ನಿನಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇವರು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿಯೇ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಸಿಕ್ಕೇ ಇಲ್ಲ ನೋಡಿ, ನಾವು ಫಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗಲೇ ನಾವು ಹಾಕಿದ್ದೀವಿ, ಆದರೂ ಕೂಡ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಕಳೆದ 3 ತಿಂಗಳಿಂದ ಯಾವುದೇ ರೀತಿಯ ಸಚಿವ ಸಂಪುಟ ಸಭೆ ನಡೆಸಿರಲಿಲ್ಲ. ಸೊ ಇವಾಗ ಅದು ನಡೆದಿದೆ. ಸೊ ಯಾವ ರೀತಿ ನಾವು ಮೊದಲನೇ ಕಂತಿನ ಹಣದಿಂದ ಕೂಡ ನಾವು ಪಡ್ಕೊಬೋದು, ಮೊದಲನೇ ಕಂತಿನ ಹಣದಿಂದ ಪಡ್ಕೋಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರಿಗೆ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡಿರಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗ್ತಾ ಇರುತ್ತೆ. ಸೊ ಇವಾಗ ನೋಡೋಣ, 5 ಗ್ಯಾರಂಟಿ ಯೋಜನೆಗಳ ಪೈಕಿ ತಗೊಂಡ್ರೆ ನಮಗೆ ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಸಿಗ್ತಾ ಇದೆ, ಆಮೇಲೆ ಏನು ಶಕ್ತಿ ಯೋಜನೆ ಸಿಗ್ತಾ ಇದೆ, ಯುವನಿಧಿ ಯೋಜನೆಯೂ ಸ್ವಲ್ಪ ಅಡೆತಡೆಗಳಾಗ್ತಾ ಇದ್ದಾವೆ ಅಮೌಂಟ್ ಟ್ರಾನ್ಸ್ಫರ್ ಆಗೋದ್ರಲ್ಲಿ, ಆದರೂ ಕೂಡ ಅದು ನಡೀತಾ ಇದೆ. ಆದರೆ ತುಂಬ ಜನ ಹೇಳ್ತಿರೋದು ನಮಗೆ ಮಹತ್ವದ ಯೋಜನೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯದ ಯೋಜನೆ, ಅದರದ್ದೇ ಅಮೌಂಟ್ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಿರೋದು ಅಂತಹ ಜನಗಳು. ಸೊ ಅದಕ್ಕೋಸ್ಕರ ಅಂತೇಳಿನೇ ಕಳೆದ 3 ತಿಂಗಳಿಂದ ಸಚಿವ ಸಂಪುಟ ಸಭೆ ನಡೆದಿರಲಿಲ್ಲ. ಸೊ ಇವಾಗ ನಡೆದಿದೆ. ಇವಾಗ ಏನಂತ ಹೇಳಿದ್ರೆ ಜನತಾ ದರ್ಶನ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ಇದರಲ್ಲಿ ನೋಡೋದಾದರೆ ನಾವು ಜನಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು. ಇದರಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೇ ಜನಗಳಿಗೆ ಖುದ್ದಾಗಿ ಫೋನ್ ಮಾಡಿ ಮಾತಾಡಿ, ಅಂದರೆ ನೇರ ಸಂಪರ್ಕವನ್ನು ವಹಿಸಬೇಕು ಜನಗಳ ಜೊತೆ. ನೇರ ಸಂಪರ್ಕವನ್ನು ವಹಿಸಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿ, ಮತ್ತು ಎಲ್ಲಿ ಸರಿ ಇಲ್ಲ ಏನು ಸರಿ ಮಾಡ್ಕೊಬೇಕು ಅಂತೇಳಿ ನಾವೇ ಖುದ್ದಾಗಿ ಮಾತಾಡಿ ನಾವು ಸರಿ ಮಾಡಿಸಿ ಕೊಡಬೇಕು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಯೋಜನೆ ತಲುಪಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಇಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಅವರ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲಿ ಸ್ಟ್ರಿಕ್ಟಾಗಿ ಹೇಳಿರುವಂಥದ್ದು. ಇದು ಪರ್ಸನಲ್ ಆಗಿ ಕೇರ್ ತಗೋಬೇಕು, ಸ್ಪೆಷಲ್ ಕೇರ್ನ ತಗೋಬೇಕು. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಕಿಲ್ಲ, ಅನ್ನಭಾಗ್ಯದ ಹಣ ಸಿಕ್ಕಿಲ್ಲ, ಅವರಿಗೆಲ್ಲರಿಗೂ ಕೂಡ ಸಿಗಲೇಬೇಕು. ಇದ್ರ ಬಗ್ಗೆ ಹಲವು ಯೋಜನೆಗಳನ್ನು ಕೈಗೊಂಡಿದ್ದಾರೆ, ಸಭೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆದರೂ ಕೂಡ ಎಲ್ಲ ವಿಫಲವಾಗಿದೆ. ಸಿಗೋರಿಗೆಲ್ಲ ಸಿಗ್ತಾ ಇದೆ, ಆದರೂ ಕೂಡ ಸಿಕ್ಕಿಲ್ಲ. ಇನ್ನೊಂದು ವಿಚಾರ ಬಂದು 2-3 ಕಂತಿನ ಹಣ ಸಿಕ್ಕಿದೆ, ಮತ್ತು 3-4 ಸಿಕ್ಕಿಲ್ಲ, 5-6ನೇ ಕಂತು ಸಿಕ್ಕಿದೆ, 7-8ನೇ ಕಂತು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರಲ್ಲ. ಸೊ ಅದೆಲ್ಲ ಕೂಡ ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಸಿಕ್ಕಿಲ್ಲ ಖಂಡಿತವಾಗಿಯೂ ಸಿಗೋ ಥರ ಸರ್ಕಾರ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇದೆ. ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಸೊ ಸಿಗುತ್ತೆ ಆದಷ್ಟು ಬೇಗ ಅಂತೇಳಿ ಹೇಳಿರುವಂಥದ್ದು. ನಾನು ಮುಂದಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋದಲ್ಲಿ 11ನೇ ಮತ್ತು 12ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ನಿಮ್ಮ ಖಾತೆಗೆ ಬಂದು ಟ್ರಾನ್ಸ್ಫರ್ ಆಗುತ್ತೆ ಅಂತೇಳಿ ನಾನು ವಿಡಿಯೋನ ಹಾಕ್ತೀನಿ. ಆ ವಿಡಿಯೋನ ಕೂಡ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿನ್ನೆ ನಡೆದಿತ್ತಲ್ವಾ, ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ನೆನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಸರ್ ಈ ರೀತಿ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಇದು ತುಂಬ ಖುಷಿಯಾಗುತ್ತೆ. ಸುಮಾರಷ್ಟು ಜನ ಬೇಸರವನ್ನು ಹೊರಡಿಸಿದ್ದಾರೆ, ನಮ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಮತ್ತು ಇಲ್ಲಿ ತನಕ ಯಾರಿಗೆಲ್ಲ ಭಯ ಇತ್ತು ಕ್ಯಾನ್ಸಲ್ ಆಗಬಹುದೇನೋ ಅಂತ ಹೇಳ್ಬಿಟ್ಟು, ಬಟ್ ಅವ್ರು ಕ್ಯಾನ್ಸಲ್ ಮಾಡೋದೇ ಇಲ್ಲ. ನಾವು ಕೊಟ್ಟಿರೋ ಮಾತನ್ನು ನಾವು ಯಾವತ್ತೂ ಕೂಡ ತಪ್ಪಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ
ಸಿದ್ದರಾಮಯ್ಯ ಸರ್ ಅವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಯಾರಿಗೂ ಕೂಡ ಟೆನ್ಷನ್ ಬೇಡ, ನಮಗೆಲ್ಲ ಯೋಜನೆಗಳು ಕೂಡ ಸಿಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.